ಘನ ಮತ್ತು ದ್ರವ. ಈ ವಿಡಿಯೋದಲ್ಲಿ ನಾವು ಘನವಸ್ತುಗಳು ನಿರ್ದಿಷ್ಟ ಆಕಾರವನ್ನು ಹೊಂದಿವೆ, ಆದರೆ ದ್ರವಗಳು ನಿರ್ದಿಷ್ಟ ಆಕಾರವನ್ನು ಏಕೆ ಹೊಂದಿಲ್ಲ ಅನ್ನೋದನ್ನು ಅನ್ವೇಷಿಸೋಣ. ಈಗ ಒಂದು ಚಟುವಟಿಕೆಯೊಂದಿಗೆ ಪ್ರಾರಂಭಿಸೋಣ. ಈ ಚಟುವಟಿಕೆಗೆ ಬೇಕಾಗಿರುವ ಸಾಮಗ್ರಿಗಳು: ಜೇಡಿಮಣ್ಣು, ಮರಳು, 2 ಗಾಜಿನ ಲೋಟಗಳು. ಬನ್ನಿ ಚಟುವಟಿಕೆಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಜೇಡಿಮಣ್ಣಿನಿಂದ ಒಂದು ಸಣ್ಣ ಚೆಂಡನ್ನು ಮಾಡಿಕೊಳ್ಳೋಣ. ಜೇಡಿಮಣ್ಣಿನ ಚೆಂಡು ಲೋಟದಲ್ಲಿ ಇರಿಸಬಹುದಾದಷ್ಟು ಗಾತ್ರದಲ್ಲಿ ಇರಬೇಕು. ಸಂಗ್ರಹಿಸಿದ ಮರಳನ್ನು ಕಾಗದ ಅಥವಾ ರಟ್ಟಿನ ಮೇಲೆ ಹಾಕಿ ಚೆಂಡು ಮತ್ತು ಮರಳಿನ ಆಕಾರಗಳನ್ನು ಗಮನಿಸಿ. ಈಗ ಜೇಡಿಮಣ್ಣಿನ ಚೆಂಡನ್ನು ಒಂದು ಲೋಟದಲ್ಲಿ ಇರಿಸಿ, ಇನ್ನೊಂದು ಲೋಟದಲ್ಲಿ ಸ್ವಲ್ಪ ಮರಳನ್ನು ಹಾಕಿ. ಲೋಟದಲ್ಲಿ ಇರಿಸಿದ ನಂತರ ಜೇಡಿಮಣ್ಣಿನ ಚೆಂಡು ಮತ್ತು ಮರಳಿನ ಆಕಾರಗಳನ್ನು ಗಮನಿಸಿ. ನಿಧಾನವಾಗಿ 2 ಲೋಟಗಳನ್ನು ಬಾಗಿಸಿ. ಬದಲಾವಣೆಗಳನ್ನು ಗಮನಿಸಿ. ಜೇಡಿಮಣ್ಣಿನ ಚೆಂಡಿನ ಆಕಾರ ಮತ್ತು ಮರಳಿನ ಕಣಗಳಿಗೆ ಸಂಬಂಧಿಸಿದ ವೀಕ್ಷಣೆಗಳನ್ನು ತೋರಿಸಿರುವ ಕೋಷ್ಟಕದಲ್ಲಿ ಬರೆಯಿರಿ. ಈಗ ನಾವು ಸ್ವಾವಲೋಕನ ಮಾಡಿಕೊಳ್ಳೋಣ. ಲೋಟದಲ್ಲಿನ ಜೇಡಿಮಣ್ಣಿನ ಚೆಂಡು ಮತ್ತು ಮರಳಿನ ನಡುವೆ ಏನಾದರೂ ವ್ಯತ್ಯಾಸವನ್ನು ಗಮನಿಸಿದಿರಾ? ಜೇಡಿಮಣ್ಣಿನ ಚೆಂಡು ತನ್ನ ಆಕಾರವನ್ನು ಬದಲಿಸಲಿಲ್ಲ ಎಂದು ನೀವು ಏಕೆ ಭಾವಿಸುತ್ತೀರಿ? ಮರಳು ಪಾತ್ರೆಯ ಆಕಾರವನ್ನು ತೆಗೆದುಕೊಂಡಿದೆ ಎಂದು ನೀವು ಏಕೆ ಭಾವಿಸುತ್ತೀರಿ? ಈಗ ಈ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸೋಣ. ಜೇಡಿಮಣ್ಣಿನ ಕಣಗಳು ಪರಸ್ಪರ ಬಿಗಿಯಾಗಿ ಬಂಧಿಸಲ್ಪಟ್ಟಿವೆ. ಹಾಗಾಗಿ ಚೆಂಡನ್ನು ಲೋಟದಲ್ಲಿ ಇರಿಸಿದಾಗ ಅದು ಆಕಾರವನ್ನು ಬದಲಿಸಲಿಲ್ಲ, ಅದು ತನ್ನ ಮೂಲ ಆಕಾರವನ್ನು ಉಳಿಸಿಕೊಂಡಿತು. ಮರಳಿನ ಕಣಗಳು ಪರಸ್ಪರ ಸಡಿಲವಾಗಿ ಬಂಧಿಸಲ್ಪಟ್ಟಿವೆ, ಹಾಗಾಗಿ ಅವು ತಮ್ಮದೇ ಆದ ಆಕಾರವನ್ನು ಹೊಂದಿಲ್ಲ. ಅವು ಅವುಗಳಿಗೆ ಒದಗಿಸಿದ ಜಾಗವನ್ನು ಆಕ್ರಮಿಸುತ್ತವೆ. ಹಾಗಾಗಿ ಮರಳಿನ ಕಣಗಳು ಲೋಟದ ಆಕಾರವನ್ನು ತೆಗೆದುಕೊಂಡಿವೆ ಎಂದು ನಾವು ಹೇಳಬಹುದು. ಇದು ದ್ರವ್ಯದ ಸ್ಥಿತಿಯ ಸದೃಶ್ಯವಾಗಿದೆ. ಸೂಚನೆ: ಈ ಚಟುವಟಿಕೆಯ ಮೂಲಕ ಮರಳು ಒಂದು ದ್ರವ ಎಂದು ನಾವು ಹೇಳುತ್ತಿಲ್ಲ. ಇದು ಘನ ಮತ್ತು ದ್ರವಗಳ ಅಂತರಾಣ್ವಕ ರಚನೆಯನ್ನು ವಿವರಿಸಲು ಬಳಸಲಾಗಿರುವ ಒಂದು ಸದೃಶ್ಯವಾಗಿದೆ. ಹಾಗಾಗಿ ನಾವು ದ್ರವದ ಬದಲು ಮರಳನ್ನು ಬಳಸಿದ್ದೇವೆ. ದ್ರವದಲ್ಲಿನ ಪರಮಾಣುಗಳು ಅಥವಾ ಅಣುಗಳ ನಡುವಿನ ಅಂತರಾಣ್ವಕ ಬಲಗಳನ್ನು ವಿವರಿಸಲು ಮತ್ತು ದೃಶ್ಯೀಕರಿಸಲು ಇದು ಸಹಾಯಕವಾಗಿದೆ. ಮರಳು ಲೋಟದ ಆಕಾರವನ್ನು ಆಕ್ರಮಿಸಿಕೊಂಡಿದೆ, ಆದರೆ ನಾವು ಮರಳಿನ ಕಣಗಳನ್ನು ಘನವೆಂದು ಏಕೆ ಪರಿಗಣಿಸುತ್ತೇವೆ?